ಬ್ರಹ್ಮಾಂಡ ಗುರುಗಳಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡ್ತಾ ಹೋಗೋಣ. ಗುರುಗಳು, ಇವಾಗ ಎಷ್ಟೋ ಜನರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಪ್ರಯಾಣ ಮಾಡ್ತಾ ಇರ್ತಾರೆ, ಅಂಥವರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಅಂಥವ್ರು ಯಾವ ರೀತಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ಬೋದು? ಸಾಧಾರಣ ಏನು ಹೇಳುತ್ತೆ, ಧನುರ್ಮಾಸ ಅಂದಾಗಲೇ ಪ್ರಾತಃ ಕಾಲದಲ್ಲಿ ಮಾಡಬೇಕು. ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿನಲ್ಲಿ ಏನು ಹೇಳ್ತೀವಿ ಅಂದರೆ, ಮಾಘಸ್ನಾನ ಅಂತಕ್ಕಂಥದ್ದು ಮಾಘ ಮಾಸದಲ್ಲಿ, ಕಾರ್ತಿಕ ಮಾಸದ ಸ್ನಾನದಿಂದ ಧನುರ್ಮಾಸಕ್ಕೆ ಬಂದ್ಬಿಡ್ತೀವಿ. ಧನುರ್ಮಾಸದಲ್ಲಿ ಏನು ಹೇಳ್ತೀವಿ, ಧನುರ್ರಾಶಿಗೆ ಪ್ರವೇಶವಾಗಿರೋದಾಗಿದ್ದಾನೆ. ಸೊ ಧನುರ್ರಾಶಿಗೆ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಧನುರ್ಮಾಸ. ಮಾರ್ಗಶಿರ ಅಂದರೆ ಮೃಗಶಿರ ನಕ್ಷತ್ರ ಧನುರ್ಮಾಸನ ಡೈರೆಕ್ಟಾಗಿ ಧನುರಾಶಿ ನೋಡುತ್ತೆ ಅಂತ. ಆ ಸಮಯಕ್ಕೆ ಸಮಸಪ್ತಮ ಇದ್ದಾಗ 7 ವೈಕುಂಠಗಳು, 7 is heaven ಅಂತ, ವೈಕುಂಠ ದ್ವಾರಗಳೆಲ್ಲ ತೆಗೆದು ಹೋಗಿದೆ ಅಂತ. ಸೊ ಆ ಸಮಯಕ್ಕೆ ಏನು ಹೇಳುತ್ತೆ, ಪ್ರಾತಃ ಕಾಲದಲ್ಲೇ ಮಾಡಬೇಕು ಅಂತ. ಪ್ರಾತಃ ಕಾಲ ಬ್ರಹ್ಮ ಮುಹೂರ್ತ, ಮಾಧ್ಯಾಹ್ನಿಕ ಮಹೇಶ್ವರ, ಸಾಯಂ ಸಂಧ್ಯಾಕಾಲ ಸ್ವಯಂ ವಿಷ್ಣು ದಿವಾಕರ ಅಂತ ಕರಿತೀವಿ. ಸೊ ಏನು ಹೇಳುತ್ತೆ, ಬೆಳಗ್ಗೆ ಆದರೂ ಮಾಡಿ, ಅಂದರೆ ಸೂರ್ಯ ಹುಟ್ಟಕ್ಕೆ ಮೊದಲು ಮಾಡಿ, ಇಲ್ಲ ಸಾಯಂ ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಸ್ತವಾದ ಮೇಲೆ ಮಾಡ್ಬೋದು, ಶನೀಶ್ವರ ಇರ್ತಾನೆ ಆ ಸಮಯಕ್ಕೆ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಅದಕ್ಕೆ ವೈಕುಂಠ ಏಕಾದಶಿನ ನೀವೆಲ್ಲರೂ ಆಚರಣೆ ಮಾಡ್ತಕ್ಕಂಥವ್ರು ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಇಲ್ಲ ದೇವ್ರ ದರ್ಶನಕ್ಕೆ ಮಾತ್ರ ಆಮೇಲೆ ನೀನು ಹೋಗ್ಬೋದು. ನೀನು ಬೆಳಗಿನ ಜಾವ ಸೂರ್ಯ ಹುಟ್ಟಿದ ಮೇಲೆ ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ, ಸೂರ್ಯ ದರ್ಶನಕ್ಕೆ ಹೋಗ್ಬೋದು. ವೈಕುಂಠ ದ್ವಾರ ಆಗೋಯ್ತು ಯಾವಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ, ಸೂರ್ಯೋದಯಕ್ಕೆ ಬಿಫೋರ್ ಮಾತ್ರ, ಆಮೇಲೆ ಇಲ್ಲ. ಅರುಣೋದಯ ಅಂತ ಕರಿತೀವಿ ನೋಡು. ಬ್ರಾಹ್ಮಿ ಮುಹೂರ್ತ ಅಂದರೆ 3:45 4:15. ಅರುಣೋದಯ ಅಂದರೆ ಅನು ಅಂದರೆ 2, ಉರ ಅಂದರೆ ತೊಡೆ, 2 ತೊಡೆ ಎಲ್ದಿದ್ದು ಸೂರ್ಯನ ಸಾರಥಿ. ಅವನು ಬರಕ್ಕೆ ಮೊದಲು, ಸೂರ್ಯ ಬರಕ್ಕೆ ಮೊದಲು ಕೆಂಪು ಕಿರಣಗಳು. ಅರುಣೋದಯಕ್ಕೆ ಮೊದಲು ನೀನು ಅಕಸ್ಮಾತ್ ದರ್ಶನ ಮಾಡಿದ್ರೆ ಅಬ್ಬಬ್ಬಾ ಅಂದರೆ ಒಂದು 4:30 to 5:30 ಅಷ್ಟೇ. ಅದರ ಮೇಲೆ ನೀನು ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಇವಾಗ ಚಳಿಗಾಲ ಬೇರೆ, ಚಳಿಗಾಲದಲ್ಲೇ ನೀನು 7 ಗಂಟೆವರೆಗೂ 8 ಗಂಟೆವರೆಗೂ ಹೋಗ್ತಾನೇ ಇದ್ರೆ 12 ಗಂಟೆ ಹೋದರೂ ವೈಕುಂಠ ಏಕಾದಶಿ ಆಗಲ್ಲ, ಏನೋ ದೇವ್ರ ದರ್ಶನ ಮಾಡ್ಬೋದು. ಅದಕ್ಕೆ ಏನು ಹೇಳ್ತಾನೆ, ಸೂರ್ಯ ಮುಳುಗದ ಮೇಲೆ ಸಾಯಂ ಸಂಧ್ಯಾ ಕಾಲದಲ್ಲಿ ತಿರುಗಿ ಮಹಾಲಕ್ಷ್ಮಿ ಕಾಲೊತ್ತಕ್ಕೆ ಅವನು ಕರೀತಾನಂತೆ. ಶ್ರೀಮನ್ನಾರಾಯಣ ಹುಡ್ಕೊಂಡು ಎಲ್ಲ ಭಕ್ತಾದಿಗಳು ನೋಡಕ್ಕೆ ಹೋಗಿರ್ತಾನಂತೆ, ಸಂಚಾರಕ್ಕೆ ಹೋಗಿರ್ತಾನೆ. ಅವನು ಬಂದಾಗ ಕಾಲೊತ್ತಾಳಂತೆ. ಯಾರೋ ಲಕ್ಷ್ಮಿ, ಶ್ರೀದೇವಿ, ಭೂದೇವಿ ಸಮೇತವಾಗಿ 3 ಜನ ಕಾಲೊತ್ತಾರೆ. ಆ ಕಾಲೊತ್ತೋ ಸಮಯಕ್ಕೆ ಶ್ರೀಲಕ್ಷ್ಮಿ ಸಮೇತವಾಗಿದ್ದಾಗ ಆವಾಗ ದರ್ಶನ ಮಾಡು ಅಂತ ಹೇಳ್ತಾರೆ. ಆವಾಗ ವಿಷ್ಣು ದರ್ಶನವನ್ನು ಮಾಡಿದಾಗ ಯಾವತ್ತು ವಿಷ್ಣುನ ಕಾಲಿಂದ ಶಿರಸ್ಸಿನ ದರ್ಶನ ಮಾಡಬೇಕು, ಈಶ್ವರನಾದರೆ ಶಿರದಿಂದ ಕಾಲನ ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಇದು ವೈಕುಂಠ ದರ್ಶನ. ಯಾವತ್ತು ವೈಕುಂಠ ಏಕಾದಶಿಗೆ ಪಾದ ದರ್ಶನ ಮಾಡಿದ್ರೆ ಸಾಕು, ನಿಜ ಪಾದ ದರ್ಶನ ಅಂತ. ವೈಕುಂಠದಲ್ಲಿ ಭೂಲೋಕ 3 ವೈಕುಂಠ, ಭೂಲೋಕ ವೈಕುಂಠ ಅಂತ ಕರಿತೀವಿ. ಯಾವ್ಯಾವುದು, ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ 1ನೇ ವೈಕುಂಠ. ಚೆಲುವ ಎನ್ನೋದು ವಿಶೇಷವಾಗಿ ಏನೋ ಪುಣ್ಯ ಚೆಲುವೆನೇನೋ ಕಂಡೇನೋ ಅಂತ ಹೇಳಿ ಅವನು ಹೇಳ್ತಾರೆ. ಆ ಥರ ಆ ಪುರಂದರದಾಸರು ಹೇಳಿರ್ತಕ್ಕಂಥದ್ದು, ಕನಕದಾಸರು ಹಾಡಿರ್ತಕ್ಕಂಥ ವಿಶೇಷ ಎಲ್ಲನೂ ಇಂಥ ಒಂದು ಚೆಲುವೆನ ಕಣ್ಣಿಯ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥವನು ಇಡೀ ಜಗತ್ತಲ್ಲಿ ಅವನ ಬ್ಯೂಟಿ ಯಾರೂ ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಕೃಷ್ಣ ಅವನು ಯಾರೋ ವೆಂಕಟೇಶ್ವರ ಒಂದೊಂದು ಸಲ ಒಂದೊಂದು ಅವತಾರದಲ್ಲಿ ಇರ್ತಾನೆ, ಒಂದೊಂದು ಸಲ ಒಂದೊಂದು, ಯಾಕೆಂದರೆ ಅಷ್ಟೊಂದು ಹೆಂಡ್ತಿರಲ್ವಾ, ಒಬ್ಬೊಬ್ಳಿಗೆ ಒಂದೊಂದು ಥರ ಕಾಣಿಸ್ಬೇಕು, ಅವನು ಒಂದೊಂದು ಕಡೆ ಬೇರೆ ಬೇರೆ ಥರ ಇರ್ತಾನೆ. ಆ ಥರದವನು ಭಾಳ ವಿಶೇಷ ಅವನು. ಸೊ ಅಂಥ ಶ್ರೀನಿವಾಸ ಭೂಲೋಕ ವೈಕುಂಠ ಒಂದು ಚಲುವನಾರಾಯಣ ನೋಡಬೇಕು. ಎಲ್ಲಿ, ಮೇಲ್ಕೋಟೆ ನೋಡ್ತೀವಿ. 2ನೇದು ಶ್ರೀರಂಗಮಲ್ಲಿ ನೋಡ್ತೀವಿ. ವಸುದೇವ ಕುಟುಂಬಕಂ ಅಂತ, ವಾಸುದೇವನ ತಂದೆ, ವಿಶೇಷವಾಗಿ ಕೃಷ್ಣನ ತಂದೆ ವಾಸುದೇವ, ಅವನ ಪ್ರತಿಷ್ಠಾಪನೆ ಮಾಡಿರೋ ಶ್ರೀರಂಗ, ಅದು ಭೂಲೋಕ 2ನೇ ವೈಕುಂಠ. 3ನೇದು ಸ್ವಯಂ ವೆಂಕಟೇಶ್ವರ ತಿರುಮಲ ದರ್ಶನ ಅಂತ, ಆ ತಿರುಮಲದಲ್ಲಿ ದರ್ಶನ. ಈ 3 ದರ್ಶನ 3 ವೈಕುಂಠಗಳ ದರ್ಶನ. ಅದಕ್ಕೆ ಭೂಲೋಕ ವೈಕುಂಠ, ಭೂಲೋಕದಲ್ಲಿ ಏನಾದರೂ ವೈಕುಂಠ ಇದ್ದರೆ ಈ 3 ದರ್ಶನ ಮಾಡಿದ್ರೆ ಸಾಕು ಅಂತ. ಅದರಲ್ಲಿ ಏನು ಮಾಡ್ತಾರೆ, ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಶುಕ್ರವಾರ ಒಂದೇ ದಿವಸದಲ್ಲಿ, ಅಥವಾ ಪೌರ್ಣಿಮೆ ಸೋಮವಾರ ಬಿದ್ದಲ್ಲಿ, ಅಥವಾ ಬುಧವಾರದ ದಿವಸ ಅಮಾವಾಸ್ಯೆ ಬಿದ್ದಲ್ಲಿ, ಅವತ್ತೇನಾದರೂ ಚತುರ್ದಶಿ ಬಿದ್ದಲ್ಲಿ, ಈ ಮಾರ್ಗಶಿರ ಮಾಸದಲ್ಲಿ ಬೆಳಗ್ಗೆ ಬೇಗೆದ್ದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಆದಿರಂಗ ಅಂದರೆ ಶ್ರೀರಂಗಪಟ್ಟಣ, ಅಲ್ಲಿ ಫಸ್ಟು ಕಾವೇರಿ ಬರ್ತಾಳೆ, ಫಸ್ಟ್ ಕಾಲು ತೊಳಿತಾಳೆ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ದರ್ಶನ, ಮೊದಲನೇ ಆದಿತ್ಯ ರಂಗ. ಸೊ ಅಲ್ಲಿಂದ ನದಿ ಹರ್ಕೊಂಡು ಹೋಗುತ್ತೆ, ಶಿಂಷಾ ನದಿ ಅಂದರೆ ಶಿವನ ಸಮುದ್ರ, ಅಲ್ಲಿ ರಂಗನ ದರ್ಶನ ಮಾಡ್ತಕ್ಕಂಥದ್ದು. ಅಲ್ಲಿ ಅತ್ತಿ ಮರದಲ್ಲಿ ಇರ್ತಕ್ಕಂಥ ಅತ್ತಿ ವರದ ಅಂತ ಅವ್ನು ಕರೀತಾರೆ, ಅವ್ನು ನಮಸ್ಕಾರ ಮಾಡ್ಕೊಳ್ಳೋದು. 2ನೇ ಪಾದವನ್ನು ಮಧ್ಯರಂಗ ಅಂತ. ಅಲ್ಲಿಂದ ಹಾಗೇ ಕಾವೇರಿ ಹರ್ಕೊಂಡೋಗಿ ಶ್ರೀರಂಗಕ್ಕೆ ಹೋಗುತ್ತೆ. ಶ್ರೀರಂಗ ರಂಗನಾಥ ಪರಮಾತ್ಮ ಅಂಥೇಳಿ ಅಂಥ ಒಂದು ಶುಕ್ರನ ಕ್ಷೇತ್ರ, ಇಡೀ ಜಗತ್ತಲ್ಲಿ ಶುಕ್ರನ ಕ್ಷೇತ್ರ ಯಾವುದಾದ್ರೆ ಶ್ರೀರಂಗ ರಂಗನಾಥ. ಅಂಥ ಒಂದು ಭೂಲೋಕ ವೈಕುಂಠದಲ್ಲಿ ಶ್ರೀರಂಗನಾಥನಿಗೆ ಅಲ್ಲಿ ದರ್ಶನ ಮಾಡಿದ್ರೆ ಅಂತರಂಗ, ಕೊನೆಗೆ ಕಾಲನ್ನು ತೊಳೆದು ಸಮುದ್ರವನ್ನು ತೇರ್ತಾಳೆ ಅಂತ. ಯಾರೋ ಪೂಂಬಾರಕ್ಕೆ ಹೋಗಿ ಸೇರ್ಬಿಡ್ತಾಳೆ, ಸಮುದ್ರ ತೇರ್ತಾಳೆ, ಯಾರು ಕಾವೇರಿ. ಅದಕ್ಕೆ ಆದಿ ಮಧ್ಯ ಅಂತ್ಯ. ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಶ್ರೀರಂಗಪಟ್ಟಣ ದರ್ಶನ ಮಾಡಿ ಝೈ ಅಂತ ಕಾರ್ ತೊಗೊಂಡು ಬೇಗ ಹೋಗ್ಬಿಟ್ಟು ಒಂದು 7 ಗಂಟೆ ಅಷ್ಟೊತ್ತಿಗೆ ಮಧ್ಯರಂಗ ಶಿವನ ಸಮುದ್ರ ಸೇರಿ ಬೇಗ 11 ಗಂಟೆ ಅಷ್ಟೊತ್ತಿಗೆ ಬೇಗ ಸೇರಿ. ಕೆಲವೆಲ್ಲ ಸ್ಪೀಡಾಗಿ ಹೋಗ್ತಾರೆ, ಬಂದರು ನಮಗೆಲ್ಲ ಅಷ್ಟೊಂದು ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ನಿಧಾನಕ್ಕಾದರೂ ಮಧ್ಯಾಹ್ನ ಸಾಯಂಕಾಲ ಸೂರ್ಯಾಸ್ತವಾದರೊಳಗಾದರೂ ಹೋದರೆ ದರ್ಶನ ಆಗುತ್ತೆ, ಶ್ರೀರಂಗ ದರ್ಶನ ಮಾಡೋದು. ಕೆಲವರಿಗೆಲ್ಲ 8 ಗಂಟೆಗೆ ಹೋಗಿ ಸೇರ್ತಾರೆ, 8 ಗಂಟೆ ಅಷ್ಟೊಂದು ಬಾಗಿಲೇ ಹಾಕ್ಬಿಡ್ತಾರೆ. ಅಲ್ಲಿರೋ ಅರ್ಚಕರು, ನಾನು ಹೇಳಿದ ಮೇಲಂತೂ ಭಾಳ ಜನ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಅರ್ಚಕರು ಬ್ರಹ್ಮಾಂಡಗುರು ಕಳಿಸಿದ್ರೆ ಒಂದೆರಡು ಸ್ವಲ್ಪ ಜಾಸ್ತಿ ಕೊಡಿ, ತೀರ್ಥ ಜಾಸ್ತಿ ಹಾಕೊಡಿ, ಇನ್ನೂ ವ್ಯಾಪಾರ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ದರ್ಶನ ತೋರಿಸ್ಬೇಕು ಅಂದರೆ ದೇವ್ರ ದರ್ಶನಕ್ಕೆ ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲ ಮಾಡೋದ್ರಿಂದ ಪ್ರತಿಯೊಂದು ಈ ಥರದ್ದು ಸಣ್ಣ ಪುಟ್ಟದ್ದು ಏನೇ ಮಾಡಿದ್ರು, ನೀವು ಎಲ್ಲೇ ಹೋದರೂ ಶ್ರೀನಿವಾಸನ ದರ್ಶನ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಶಂಕು ಚಕ್ರ ಗದಾ ಪದ್ಮ ಅಷ್ಟೇ ಅವ್ನು ಇಟ್ಕೊಳ್ಳೋದು.
ಅದರಲ್ಲಿ ತಿರುಪತಿ ವೆಂಕಟರಮಣ ಒಬ್ಬನೇ ಹೀಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಎಲ್ಲಿವರೆಗೂ ನನ್ನ ಪಾದ ದರ್ಶನಕ್ಕೆ ಬರ್ತೀಯೋ ಅಲ್ಲಿವರೆಗೂ ನಿನ್ನ ರಕ್ಷೆ, ಎಲ್ಲಿವರೆಗೂ ನನ್ನ ಪಾದಕ್ಕೆ ಎಲ್ಲವೂ ಅರ್ಪಿಸ್ತೀಯೋ ಅದೆಲ್ಲ ನನ್ನ ರಕ್ಷೆ, ಆರಕ್ಷೆ ನಿನಗಿರುತ್ತೆ ಅಂತ ಹೇಳುತ್ತೆ ಯಾರು ಶ್ರೀಮನ್ನಾರಾಯಣ. ಅಂಥ ಒಬ್ಬನು ಇವತ್ತಿಗೂ ಗಿವ್ ಅಂತಾನೆ ತೊಗೊತಾನೆ ಇರ್ತಾನೆ ಹೊತ್ತು ಯಾವತ್ತೂ ಟೇಕ್ ಅಂತ ಕೊಡಲ್ಲ. ಅಂಥ ಶ್ರೀಮನ್ನಾರಾಯಣ ಕಲ್ಯಾಣ ವೆಂಕಟೇಶ್ವರ ಅಂತ ತಿರುಪತಿಯಲ್ಲಿ ಕೆಳಗಿದ್ದಾರೆ. ಅವನ್ನ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ವೆಂಕಟೇಶ್ವರ ನೀವು ದರ್ಶನ ಮಾಡಿದ್ರೆ ಅವನ ದರ್ಶನವನ್ನು ನೀವು ನೋಡಬೇಕು. ಚಂದ್ರಗಿರಿ ಕೋಟೆ ಅಂತಿದೆ. ಆ ಚಂದ್ರಗಿರಿ ಕೋಟೆಯಲ್ಲಿ ಸಾಲ ತೀರೋಗಿದೆ. ನೀವು ಅದಕ್ಕೆ ನೋಡಿ ತಿರುಪತಿನ ಒಂದು ಕರೆಕ್ಟಾಗಿ ಒಂದು 15 ವರ್ಷ ಹಿಂದೆ ಹೋಗಿ, 15 ವರ್ಷ ಹಿಂದೆ ಹೋಗಮ್ಮ. ತಿರುಪತಿ ಡೆವಲಪ್ಮೆಂಟೇ ಇರಲಿಲ್ಲ. ತಿರುಪತಿ ಕೆಳಗಡೆ ಸಿಟಿ ಡೆವಲಪ್ ಇಲ್ಲ, ಏನಿಲ್ಲ. ಅವನು ಸಾಲ ತೀರೋಯ್ತು. ಈಗ ಒಂದು 15 ವರ್ಷದಲ್ಲಿ ಸಾಲ ತೀರೋಯ್ತು ಅವನಿಗೆ. ಆ ಸಾಲ ತೀರೋಗಿದ ಮೇಲೆ ಏನು ಮಾಡ್ದ, ಚಂದ್ರಗಿರಿ ಕೋಟೆನೇ ಅವನ ಜಾಗ. ಕಲ್ಯಾಣ ವೆಂಕಟೇಶ್ವರ ಏನು ತಿರುಪತಿ ಬೆಟ್ಟದ ಮೇಲೆ ಹಿಂಗಿದ್ದಾನೆ, ಕಲ್ಯಾಣ ವೆಂಕಟೇಶ್ ಹೀಗಿದ್ದಾನೆ ಅಂದರೆ ಅಭಯವನ್ನು ಕೊಡ್ತಾನೆ ಅಂತ. ಸೊ ಆ ವೆಂಕಟೇಶ್ವರ ಶ್ರೀದೇವಿ ಭೂದೇವಿ ಸಮೇತ ಇದ್ದಾನಲ್ಲ ವೆಂಕಟೇಶ್ವರ ಗರ್ಭಗುಡಿಲಿ. ಸೊ ಅಂಥ ಒಂದು ಕಲ್ಯಾಣ ವೆಂಕಟೇಶ್ವರ ಮೇಲ್ಗಡೆ ಬೆಟ್ಟದ ಮೇಲೆ ಹೀಗಿದ್ದಾನೆ. ಬರೀ ಟೇಕ್ ಪಾಲಿಸಿ ಅಂದರೆ ಮೇಲ್ಗಡೆಯಿಂದ ಅಭಯವನ್ನು ಕೊಡ್ತಕ್ಕಂಥವನು ಕಲ್ಯಾಣ ವೆಂಕಟೇಶ್ವರ. ಸೊ ಅವ್ನು ಆಲ್ರೆಡಿ ಸಾಲ ತೀರಿಸಿದ್ದಾನೆ. ನೀವೆಲ್ಲ ತಲೆ ಕೆಡಿಸ್ಕೋಬೇಕಲ್ಲ, ಉಂಡಿಗೆ ಸುಮ್ಮನೆ ಸುರಿತಾ ಇದ್ದಾರೆ ಪೆದ್ದಮ್ಮಟ್ರು. ಅದನ್ನೆಲ್ಲ ಆ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿ ಇನ್ನೊಂದು ಬೇರೆ ವೆಂಕಟೇಶ್ವರ ದೇವಸ್ಥಾನ, ಬೇರೆ ಇರ್ತಕ್ಕಂಥ ಎಷ್ಟೋ ಅನ್ಯಾತರು ಇರ್ತಾರೆ ಅಂಥವ್ರಿಗೆಲ್ಲ ಕೊಡಿ. ನೋಡಿ ಕಚ್ಚಡ ನನ್ನ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ಟು ಹಳೆ ರೇಷ್ಮೆ ಶಾಲನ್ನ ಎತ್ಕೊಂಡು ಹೋಗ್ಬಿಟ್ಟು ಇವತ್ತೆಲ್ಲ ಹೊಸ ರೇಷ್ಮೆ ಶಾಲು ಅಂತ ಹೇಳ್ಬಿಟ್ಟು ಪಾಲಿಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಪೆಕ್ರ ನನ್ನ ಮಕ್ಕಳು ಲಾಡು ಒಂದಷ್ಟು ಮಾಫಿಯಾ ಮಾಡಿದ್ರು, ಇವತ್ತೊಂದು ಮಾಡಿದ್ರು. ಪಾಪ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಎಷ್ಟು ಅಂತ ಒದ್ದಾಡ್ತಾರೆ. ಇದೆಲ್ಲ ಕಚ್ಚಡ ನನ್ನ ಮಕ್ಕಳು ಒಳಗಡೆ ಹೆಗಣ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮನೆ ಹೆಗಣಗಳು ಹೊರಗಡೆ ಹೆಂಗೆ ತೆಗೆದು ಚೇಂಜ್ ಮಾಡೋಕ್ಕಾಗತ್ತೆ. ಅದಕ್ಕೆ ನೀವೆಲ್ಲ ಹೋದರೆ ತಿರುಪ್ತಿಗೆ ಸುಮ್ಮನೆ ಹೋಗ್ತೀರಾ, ಇನ್ನು ಸ್ವಲ್ಪ ದಿವಸದಲ್ಲಿ ತಿರುಪತಿ ವೆಂಕಟೇಶ್ವರ ಮುಳುಗೋಗ್ತಾ ಬರ್ತಾನೆ. ಅದಕ್ಕೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡತೆ ವಿಷ್ಣು ಪತ್ನಿ ನಮಸ್ತು. ವಿಷ್ಣು ಪತ್ನಿ ಅಂದರೆ ಈ ಕಡೆ ಪಾರ್ವತಿ ಪದ್ಮಾವತಿ ಇದ್ದಾಳೆ, ಈ ಕಡೆ ಸಾಕ್ಷಾತ್ ವಿಷ್ಣು ಇದ್ದಾನೆ. ಎರಡು ಒತ್ತೋದೇ ಇಲ್ಲ. ಎಷ್ಟೋ ಜನ ಎಲ್ಲಿ ಒತ್ಬಿಟ್ಟು ನಿಮಗೆ ಕೊಡ್ತಾರೆ ಗೊತ್ತಾ, ಹರ್ಷಣದಲ್ಲಿ ಆ ಒಂದು ವಿಶೇಷವಾಗಿರೋ ಲಕ್ಷ್ಮಿ, ಅಯ್ಯೋ ಚಂಚು ಲಕ್ಷ್ಮಿ ನಿಮ್ಗೆ ಇಟ್ಕೋಬೇಕು, ಮಹಾಲಕ್ಷ್ಮಿ ಮನೇಲಿ ಇಟ್ಕೊಂಡ್ರೆ ಒಳ್ಳೇದಂತ ಎದೆ ಮೇಲೆ ಒತ್ಬಿಟ್ಟು ಕೊಡ್ತಾರೆ ಆ ಗಂಧದಲ್ಲಿ. ಅದನ್ನು ಫ್ರೇಮ್ ಬೇರೆ ಹಾಕ್ಸ್ಕೊಡ್ತಾರೆ. ಈ ಕಡೆ ಓದ್ತಾರೆ, ಈ ಕಡೆ ಯಾಕೆ ಗೊತ್ತಲ್ಲ, ಈ ಕಡೆ ವಿಷ್ಣು ಇದ್ದಾನೆ, ಈ ಕಡೆ ಲಕ್ಷ್ಮಿ. ಅದಕ್ಕೆ ಅದೆರಡೂ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಾಡಿದೆ. ಆ ಸ್ತನಗಳು ಪರ್ವತಾಕಾರದಲ್ಲಿ ಇವತ್ತು ವ್ಯಾಲಿ ಮೇಲೆ ಇರ್ತಾನೆ ಆ ವಿಗ್ರಹ ಅಲ್ಲಿವರೆಗೂ ಮುಳುಗೋಗುತ್ತೆ. ಪರ್ವತಸ್ಥನ ಮಾಡಿದೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸುನೆ. ಆ ಪಾದಗಳವರೆಗೂ ಮುಳುಗಿ ಹೋಗುತ್ತೆ ವಿಗ್ರಹ ಅನ್ನೋದು ಸತ್ಯ. ಆದ್ದರಿಂದ ರಾಯರು ಚೆರುಪೋತುಂದಿ ಅಂತ ರಾಯರ ಕೆರೆ ಅಂತಿದೆ, ದೊಡ್ಡದು, ವಿಶೇಷವಾಗಿ ದೊಡ್ಡ ಬಿಗ್ಗೆಸ್ಟ್ ಲೇಕ್ ಅದು ಕೂಡ ಮುರಿದು ಹೋಗುತ್ತೆ. ಇದೆಲ್ಲ ಕಲ್ಯಾಣಿ ಕಟ್ಟೆಗಳು ನಡೀತಾ ಬರುತ್ತೆ. 2032ವರೆಗೂ ವ್ಯವಸ್ಥಿತವಾಗಿ ಆಗುತ್ತೆ. ಸೊ ಶ್ರೀಮನ್ನಾರಾಯಣ ಆಲ್ರೆಡಿ ಹುಟ್ಟುಬಿಟ್ಟಿದ್ದಾರೆ. ನೀವೆಲ್ಲ ಅಂದ್ಕೊಂಡಾಗ ವೆಂಕಟೇಶ್ವರ ಇಲ್ಲ. ಈಗ ಆಲ್ರೆಡಿ ಚಿಪ್ಪು ಚೇಂಜ್ ಆಗಿ ನರಸಿಂಹ ಅವತಾರಕ್ಕೆ ಹೊಟ್ಟೋಗಿರ್ತಕ್ಕಂಥವನು ಕಲಿಪುರುಷ ಆಲ್ರೆಡಿ ಭುವನೇಶ್ವರಿಂದ, ಅಂದರೆ ಒರಿಸ್ಸಾಯಿಂದ ಭುವನೇಶ್ವರ ಇದೆ, ಭುವನೇಶ್ವರಿಂದ ಕರೆಕ್ಟಾಗಿ 47 ಕಿಲೋಮೀಟರ್ ದೂರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಹುಟ್ಟುಬಿಟ್ಟಾಳೆ. ಅವಳಿಗೆ ಮಹಾಲಕ್ಷ್ಮಿ ಅಲ್ಲ, ಬೇರೆ ಹೆಸರು ಅವಳಿಗೆ ವೈನತಿ ಅಂತ ಕರೀತಾಳೆ. ಅದಕ್ಕೋಸ್ಕರ ಆ ವೈನತಿಯನ್ನು ಹುಡುಗಿ ಆಲ್ರೆಡಿ 16 ವರ್ಷ. ಈಗ ಅವನಿಗೆ ಕರೆಕ್ಟಾಗಿ 18 ವರ್ಷ. ಯಾರಿಗೆ? ಕಲ್ಕಿ ಅವತಾರವಾಗಿ ವಿಷ್ಣು ಏನು ಹುಟ್ಟಿದ್ದಾನೆ ಅವನಿಗೆ ಅನಂತ ಮಾಧವ ಅಂತ ಹೆಸರು. ಅವನು ಬಂದು ಒರಿಸ್ಸಾಯಿಂದ 70 ಕಿಲೋಮೀಟರ್ ದೂರದಲ್ಲಿ ಕಪಿಲಾಶ್ರಮದಲ್ಲಿ ಇವತ್ತಿಗೂ ಇದ್ದಾನೆ. ಬಹಳ ದೊಡ್ಡ ಕಾಲು, ಬಹಳ ಜೈಜಾಂಟಿಕ್ ಆಗಿ, ಏನು ಕಳೆ, ಏನು ತೇಜಸ್ಸು. ಸೊ ಅವನು ಈ ಲಕ್ಷ್ಮಿ ಇಬ್ಬರು ಸೇರಿ ಪೂರ್ತಿಯಾಗಿರ್ತಕ್ಕಂಥದ್ದಲ್ಲಿ ಸಿಂಬಾಲ ಅಂತ ಹೇಳಿರ್ತಕ್ಕಂಥ, ಸಾಂಬಲ ಅಂತ ಏನು ಕರಿತೀವಿ ಕೈಲಾಸದಲ್ಲಿ, ಅದು ದಕ್ಷಿಣಕ್ಕೆ ಅವರಿಬ್ಬರು ಮದುವೆ ಆಗಿ ದಕ್ಷಿಣಕ್ಕೆ ಬರ್ತಾರೆ ಅಂತ. ಅಲ್ಲಿವರೆಗೂ ಬರೋವರೆಗೂ ಇವರಿಬ್ಬರು ಕಲಿಪುರುಷರ ಕಲಿಯುವಂತ್ಯ. ಎಲ್ಲಿವರೆಗೂ? 2032. ಇದೆಲ್ಲ ನೀವು ತಿಳ್ಕೊಬೇಕಾದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣಗೆ ಇವತ್ತು ವೈಕುಂಠ ಏಕಾದಶಿಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅವಕಾಶಗಳು ಭಾಷೆ ಮಾಡ್ತಾರೆ. ಗುರುಗಳೇ, ವೈಕುಂಠ ಏಕಾದಶಿ ಅಂದರೆ ಉಪವಾಸ ಶ್ರೇಷ್ಠ. ಈ ಉಪವಾಸವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು, ಜೊತೆಗೆ ಯಾವ ರೀತಿ ಮುರಿಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ? ಸಾಧಾರಣವಾಗಿ ತಮಾಷೆಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ವೈಕುಂಠ ಏಕಾದಶಿಯಲ್ಲಿ ಉಪವಾಸವನ್ನು ಎಷ್ಟೋ ಜನ ಮಾಡ್ತಾರೆ. ಮುರಿಯೋದು ನಾವು ಹೇಳಬೇಕಿಲ್ಲ, ಅವರೇ ಮುರ್ಕೊಂಡ್ಬಿಟ್ಟಿರ್ತಾರೆ. ಹೆಂಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಒಂದು ದರ್ಶನ ಮಾಡ್ಕೊತಾರೆ, ಆಚೆ ಬಂದ ತಕ್ಷಣ ಪಾನಿಪುರಿ ಅಂದರೆ ಗಾಮಿಗ ಅಂತ ಶುರು ಮಾಡಿಬಿಡ್ತಾರೆ. ಇಲ್ಲ ಪಕ್ಕದಲ್ಲಿ ಮಸಾಲೆ ದೋಸೆ ಹಾಕ್ತಿದ್ದಾರೆ, ಸೆಟ್ ದೋಸೆ ಹಾಕ್ತಿದ್ದಾರೆ, ಗಲಗಲಗಲ ಅಂತಿದೆ ಅಂತ. ಸೊ ಅವರವರು ಯಾವ ಟೈಮಿಗೆ ದರ್ಶನ ಮಾಡ್ತಾರೋ ಗೊತ್ತಿಲ್ಲ, ಆ ಟೈಮ್ಗೆ ಮುರಿತಾ ಇರ್ತಾರೆ. ಕೆಲವರು ಹೆಂಡತಿಗೋಸ್ಕರ ಮುರಿತಾರೆ, ಕೆಲವರು ಗಂಡನಿಗೋಸ್ಕರ ಮುರಿದು ಬಿಡ್ತಾರೆ, ಕೆಲವರು ಮಕ್ಕಳಿಗೋಸ್ಕರ. ಅವ್ರಿಗೆ ತಿನ್ನಿಸ್ತಾ ಇದ್ದೆ, ಏನೋ ಬಾಯಲ್ಲಿ ರೂಡ್ತಾ ಇತ್ತು, ನಾನು ತಿರುಗಿಬಿಟ್ಟೆ ಅಂತ. ನೋಡಿ, ಭಾಳ ಜನ ಉಪವಾಸವನ್ನು ಮಾಡೋದು ಅಂದರೆ ಒಂದು ವ್ರತ. ಮಾಡಿದ್ರೆ ನಿಷ್ಠೆಯಿಂದ ಮಾಡಬೇಕು, ಇಲ್ಲ ಮಾಡಬಾರ್ದು, ಬಾಯಿ ಮುಚ್ಕೊಂಡಿರಬೇಕು. ಉಪವಾಸ ಮುರಿಬೇಕು ಅಂತ ಚಂದ್ರ ದರ್ಶನವನ್ನು ಮಾಡಬೇಕು. ತದನಂತರ ನೀರು ತುಳಸಿ ತೋಟಕ್ಕೆ ಹಾಕಬೇಕಂದ್ರೆ ತುಳಸಿ ಕಟ್ಟೆ ಏನಿರುತ್ತೆ ಅಲ್ಲಿ ಹೋಗಿ ತೀರ್ಥವನ್ನು ನೀವು ಒಂದು ನೀರನ್ನು ಪೂರ್ತಿಯಾಗಿ ಪನ್ನೀರು ಸಮೇತವಾಗಿ ಹಾಕಿ ಒಂದು ದೀಪವನ್ನು ಹಚ್ಚಬೇಕು. ತುಳಸಿಯನ್ನು ಸ್ಮರಣೆ ಮಾಡಬೇಕು. ಯಾಕಂದರೆ ತುಳಸಿ ಇಡೀ ಜಗತ್ತಲ್ಲಿ ಎಲ್ಲ ದೋಷಗಳನ್ನು ತೊಳೆಯೋಳು ತುಳಸಿ ಒಬ್ಬಳೆ. ಶ್ರೀ ತುಳಸಿ ಜಯ ಮುನಿಯವೇ ಮಂಗಳಗ ವಿಷ್ಣು ತುಳಸಿವೆ ಶ್ರೀ ಕೃಷ್ಣ ತುಳಸಿವೆ ಜಯ ಆರತೆ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ ಶ್ರೀ ತುಳಸಿ ಜಯ ಮುನಿಯವೇ. ಸೊ ಈ ಒಂದು ತುಳಸಿಯನ್ನು ಆ ನೀರೊಳಗೆ ಹಾಕ್ಕೊಂಡು ಸ್ಮರಣೆ ಮಾಡಿಕೊಂಡು ಸ್ವೀಕರಿಸಬೇಕು. ಆ ನೀರು ತುಳಸಿ ತೀರ್ಥವನ್ನು ತಗೊಂಡ ಮೇಲೇ ನಿಮಗೆ ಏಕಾದಶಿ ಮುರಿಯೋದು. ಆವಾಗೇನು ಅಂದರೆ ಯಾರಾದರೂ ದೊಡ್ಡವರು ಬಂದು ತುಳಸಿ ತೋಟದ ಹತ್ರ ಬಂದು ದೊಡ್ಡವರು ನಮಸ್ಕಾರ ಮಾಡಿ
ಆಯಿತು ಉಪವಾಸ ಮಾಡಿ ಅವಾಗ ಒಂದು ಹಣ್ಣು ಕೊಡ್ತಾರೆ. ಈಗ ಎಷ್ಟೋ ಜನ ಸ್ಟ್ರೈಕ್ ಮಾಡುವಾಗ ಹೊರಗಡೆ ಕುಕ್ಕರ್ಸ್ಕೊಂಡಿರ್ತಾರೆ, ಯಾರೋ ಮಿನಿಸ್ಟ್ರೇ ಬಂದು ಕೊಡಿ ಅಂತಾರಲ್ಲ, ಅವ್ನು ಬಂದು ಜೂಸ್ಕೊಡಲ್ವ, ಹಾಗೆ ಭಗವಂತ ತಾನೇ ಕೊಡಬೇಕಂತ ತುಳಸಿ ತೀರ್ಥವನ್ನು ಯಾರಾದರೂ ದೊಡ್ಡವರು ಆಶೀರ್ವಾದ ಹಣ್ಣು ಕೊಟ್ಟು ತುಳಸಿ ತೀರ್ಥ ಕೊಡ್ತಾರೆ. ಸ್ವೀಕರಿಸಿದ ತಕ್ಷಣ ಮುಗೀತು. ಕೆಲವು ಏಕಾದಶಿ ದಿವಸ ದೇವಸ್ಥಾನದಲ್ಲಿ ರಾಯರ ಮಠದಲ್ಲಿ ಜನಗಳು ಪಾಪ ಕಷ್ಟಪಟ್ಕೊಂಡು ಹೋಗಿರ್ತಾರೆ, ಇವ್ರು ಏಕಾದಶಿ ಮಾಡಬೇಕು ಅಂತ ಅವ್ರಿಗೂ ಉಪವಾಸ ಮಾಡಿ, ಹಂಗೆಲ್ಲ ಮಾಡಬೇಡಿ ಹೇಳಿದ ಮೇಲೆ. ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಊಟ ಏನು ಅನುದಾನ ಮಾಡ್ತೀರಾ ಧಾರಾಳವಾಗಿ ಮಾಡಿ. ನೀವು ಪೆದ್ದಂಬಟ್ರು ದೇವ್ರಿಗೆ ಉಪವಾಸ ಅಂದ್ಬಿಟ್ಟು ಜನಗಳನ್ನ ಉಪವಾಸ ಕೇಳಬೇಡಿ. ಪಾಪ ಬೇರೆ ಊರಿಂದ ಬಂದಿರ್ತಾರೆ, ಅಲ್ಲೆಲ್ಲ ಹೋಟ್ಲು ಹುಡ್ಕೊಂಡು ಹೋಗೋಕ್ಕಾಗತ್ತಾ? ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಉಪವಾಸ ನೀವು ಮಾಡಿ. ಇಷ್ಟ ಇಲ್ದಿದ್ದವ್ರು ಪಾಪ ಅವ್ರಿಗೆ ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಇಷ್ಟ ಇಲ್ಲ, ಪದ್ಧತಿ ಇಲ್ಲ, ಗೊತ್ತಿಲ್ಲ. ಸೊ ಅವ್ರುಗಳಿಗೆ ಆ ಉಪವಾಸ ಅಂತಕ್ಕಂಥ ಅವಕಾಶವನ್ನು ಭಗವಂತ ಏನು ಹೇಳ್ತಾನೆ, ನನಗೆ ಅವನು ಬಂದಿದ್ದಾನೆ ನಮಸ್ಕಾರ ಮಾಡೋಕ್ಕೆ, ತಿನ್ನು ಅಂತ ಅವನೇ ಕೊಡ್ತಾನಂತ ತಿಂಡಿ ತೀರ್ಥಗಳು. ಅದಕ್ಕೆ ಇವತ್ತು ಪಂಡ್ರಾಪುರದಲ್ಲಿ ಏಕಾದಶಿ ಇವತ್ತಿಗೂ ಯಾರೂ ಆಚರಿಸಲ್ಲ. ಇವತ್ತಿಗೂ ಒರಿಸ್ಸಾನಲ್ಲಿ ಏಕಾದಶಿ ಆಚರಿಸಂಗಿಲ್ಲ. ಏಕಾದಶಿ ದಿವಸ ಫಸ್ಟ್ ಕ್ಲಾಸಾಗಿ ಭೋಜನ ಮಾಡಿ ಅಂತ ಊಟನೇ ಹಾಕ್ತಾರೆ. ಯಾಕಂದರೆ ಕೃಷ್ಣ ಪರಮಾತ್ಮ ಆಂಜನೇಯನಿಗೆ ಹೇಳಿದಾರಂತೆ, ಏಕಾದಶಿ ಮಾಡಿಕೊಂಡು ಉಪವಾಸ ಮಾಡಿ ಯಾರು ನನ್ನ ದೇವಸ್ಥಾನಕ್ಕೆ ಬರ್ತಾನೆ ನಾನು ಫಲ ಕೊಡಲ್ಲ ಅಂದ್ಬಿಡ್ತಾನೆ ಒರಿಸ್ಸಾಲಿ. ಇವತ್ತಿಗೂ ಅಷ್ಟು ವೈಶಿಷ್ಟ್ಯತೆ ಆಗಿರ್ತಕ್ಕಂಥ ಒಂದು ಜಗನ್ನಾಥ. ಅದಕ್ಕೆ ಉಗ್ರಂ ತಾರ ಸಾಕ್ಷಾತ್ ಶೂಲಪಾಣಿ, ಸುಭದ್ರಾ ಭುವನೇಶ್ವರಿ, ನೀಲಾದುರ್ಗ ಜಗನ್ನಾಥ ಸಾಕ್ಷಾತ್ ದಕ್ಷ ಕಾಳಿಕಾ ಅಂಥೇಳಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಸೊ ಇದೆಲ್ಲ ಮುಹೂರ್ತವಾಗಿರ್ತಕ್ಕಂಥ ಇವತ್ತು ವೈಕುಂಠ ಏಕಾದಶಿಗೆ ತಮಗೆಲ್ಲರಿಗೂ ಶುಭ ಹಾರೈಕೆ ಕೊಡ್ಕೊತ ನಾನು ಇವಳು ಇಬ್ಬರೂ ಇವತ್ತು ನಿಮ್ಮೆಲ್ಲರಿಗೂ ಸುವರ್ಣ ಮುಖಾಂತರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನೀವೆಲ್ಲರೂ ಯಾರ್ಯಾರು ದರ್ಶನ ಮಾಡ್ತಾ ಇದ್ದೀರಾ ಸಾಯಂಕಾಲದವರೆಗೂ ಹೋಗಿ. ಪಾಪ ಇವಾಗ ಮಾಡಿರ್ತಕ್ಕಂಥ ರಥನ ಯಾವತ್ತಾದ್ರೆ ಸಾಯಂಕಾಲದಲ್ಲಿ ದೊಡ್ಡವ್ರಿಗೆ ಒಂದು ನಮಸ್ಕಾರ ಮಾಡಿ ವ್ರತವನ್ನು ಪರಿವರ್ತನೆ ಮಾಡಿ. ಶ್ರೀಕಂಠ ಶಾಸ್ತ್ರಿಗಳು ಅಂತ ಬೆಳಗ್ಗೆ ಹೊತ್ತು ದಿನಾ ಪ್ರೋಗ್ರಾಮ್ ಮಾಡ್ತಾರೆ. ಪಾಪ ಅವ್ನು ಪ್ರೋಗ್ರಾಮ್ ನೋಡಿ ಚೆನ್ನಾಗಿ ಹೇಳ್ತಾನೆ. ಲಕ್ಷಣವಾಗಿರ್ತಕ್ಕಂಥ ಅವಕಾಶ ಬೆಳಗಿನ ಜಾವದಲ್ಲಿ ಮಾಡಿದಾಗ ಉಪವಾಸ ವ್ರತ, ದೇವ್ರ ವ್ರತ, ಏಕಾದಶಿ ವ್ರತ ಸರಿ, ಇನ್ನೂ ಚೆನ್ನಾಗಿ ಊಟ ಮಾಡಬೇಕಾದ್ರೆ ಭಕ್ಷ್ಯ ಭೋಜನಗಳು ಯಾವತ್ತು ಮಾಡಬೇಕು. ಬ್ರದರ್ಸ್ ಡೇ ಅಂತ ನೀವೆಲ್ಲ ಆಚರಿಸ್ತೀರಾ. ನಿಜವಾದ ಬ್ರದರ್ಸ್ ಡೇ ನಮ್ಮಲ್ಲಿ ಸನಾತನ ಧರ್ಮದಲ್ಲಿದೆ. ಏಕಾದಶಿ ದಿವಸ ವಿಶೇಷವಾಗಿ ಅಂತಕ್ಕಂಥ ಕೃಷ್ಣ ಪರಮಾತ್ಮನ ಸೇವೆ ಹೆಂಗೆ ಮಾಡೋದು, ರುಕ್ಮಿಣಿ ಸತ್ಯಭಾಮ ಅನ್ನೋದೆಲ್ಲ ಎಷ್ಟೋ ವಿಶೇಷ ಆಗಿದೆ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ಬ್ರಹ್ಮಾಂಡ ಗುರುಗಳ ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದನ್ನೂ ನೋಡ್ಕೊಂಡು ದರ್ಶನ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ಧನುರ್ಮಾಸದಲ್ಲಿ ಹುಷಾರು ಹುಷಾರು ಹುಷಾರು. ಶಬರಿಮಲೆಗೆ ಹೋಗ್ತಾ ಇದ್ದೀರಾ, ವೈಕುಂಠ ಏಕಾದಶಿಗೆ ಹೋಗ್ತಾ ಇದ್ದೀರಾ, ಗ್ರಹಗಳೆಲ್ಲ ಬೇರೆ ಬೇರೆ ಕಡೆ ಇದೆ. ಎಷ್ಟು ಜನ ಗಂಡಾಂತರಗಳು, ಎಷ್ಟು ಜನ ಅನಾಹುತಗಳು, ಎಂತೆಂಥ ಜಾಗ ಜನ ಸೇರ್ತಾರೋ ಇದೆಲ್ಲ ಕಲಹಗಳು ನಡೆಯುತ್ತೆ. ಹುಷಾರು ಜಾಗ್ರತೆ. ಚಿಕ್ಕ ಮಕ್ಕಳ ಜಾಗ್ರತೆ, ವಯಸ್ಸಾದವ್ರ ಜಾಗ್ರತೆ, ಎಲ್ಲ ವೃದ್ಧರ ಜಾಗ್ರತೆ. ಉಸಿರಾಡದೇ ಇರತಕ್ಕಂಥ ಜಾಗಗಳಲ್ಲಿ ಅಕಸ್ಮಾತ್ ಲಾಕಿಂಗ್ ಜಾಗದಲ್ಲಿದ್ದರೆ ಹುಷಾರು ಜಾಗ್ರತೆ. ನಿಮಗೆಲ್ಲರಿಗೂ ಭಗವಂತ ಕೊಡಲಿ, ಅನುಗ್ರಹ ಕೊಡಲಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನೇ ಬಂತು. ಖಂಡಿತವಾಗ್ಲೂ ಗುರುಗಳೇ, ವೈಕುಂಠ ಏಕಾದಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗೋವಿಂದ ಗೋವಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.